ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಈ ಒಂದು ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿಯ ಸಂವತ್ಸರ ಫಲಗಳು ಕಟಕ ರಾಶಿಯವರಿಗೆ ಶುಭ ಫಲಗಳನ್ನ ಕೊಡುತ್ತಾ ಅತಿ ಹೆಚ್ಚು ಸಿಹಿನ ತಿನ್ಬೋದ ಅನ್ನೋದನ್ನು ನೋಡ್ತಾ, ಮೊದಲನೆಯಾಗಿ ಕಟಕ ರಾಶಿಯವರಿಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಜೊತೆಗೆ ಶುಭಾಶಯಗಳನ್ನ ಹೇಳ್ತಾ ಕಟಕ ರಾಶಿಯವರ ಒಂದು ರಾಶಿ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಕಟಕ ರಾಶಿ ಮೊದಲನೇದಾಗಿ ಕಟಕ ರಾಶಿ ನೀರಿಗೆ ಸಂಬಂಧಪಟ್ಟಂತ ರಾಶಿ. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಕಟಕ ರಾಶಿಯ ವ್ಯಕ್ತಿಗಳು ಯಾರೆಲ್ಲ ಇದ್ದಾಗ ಅಮ್ಮ ಇದ್ದಂಗೆ. ತಾಯಿಯ ಮನಸ್ಸನ್ನ ಹೊಂದಿರುವಂತಹ ಕಟಕ ರಾಶಿಯವರು ಈ ಒಂದು ಅಮ್ಮನ ಹೃದಯ ಹೇಗಿರುತ್ತೆ ನೋಡಿ, ತಳಮಳ ಇರ್ಬೋದು, ಅವಳ ಒಂದು ಪ್ರೀತಿ ಇರ್ಬೋದು, ಅವಳ ಒಂದು ವಿಶ್ವಾಸ ಇರ್ಬೋದು. ಪ್ರತಿಯೊಂದು ಕಟಕ ರಾಶಿ ಹೆಣ್ಣಾಗ್ಲಿ ಗಂಡಾಗ್ಲಿ ಅದೇ ವ್ಯಕ್ತಿತ್ವವನ್ನ ಉಳ್ಳವರಾಗಿರ್ತಾರೆ. ಯಾಕೆಂದ್ರೆ ಅದೊಂದು ನೀರಿನ ರಾಶಿ. ಅತಿ ಹೆಚ್ಚು ಕಣ್ಣೀರನ್ನ ಹೊಂದಿರುವಂತಹ ರಾಶಿ ಅಂದ್ರೆ ಕಟಕ ರಾಶಿಯವರು. ಯಾಕಂದ್ರೆ ಗಳಗಳನೇ ಅಳುವಂತಹ ರಾಶಿ ಅದು. ಎಲ್ಲಿರುತ್ತೋ ನೀರು ಅಂದ್ರೆ ಕಟಕ ರಾಶಿಯವ್ರಿಗೆ ನೀವು ಯಾರು ಬೇಕಾದ್ರೂ ನೋಡ್ಬೋದು, ಬೇಗ ಹತ್ತಿ ಬಿಡ್ತಾರೆ. ಮತ್ತೆ ಬಹಳಷ್ಟು ಬೇಜಾರ್ ಮಾಡ್ಕೊಳ್ಳುವಂತಹ ರಾಶಿ. ಕೆಲವ್ರಿಗೆ ಇರ್ತಾರೆ, ಏನಾರು ಅಂದ್ರು ಏನ್ ಅನ್ಕೊಳ್ಳಲ್ಲ. ನೋಡಿರ್ತೀರ ಕೆಲವ್ರ ಮನ್ಸು, ಏನಂದ್ರೆ ನಿಂಗೆ ಬೇಜಾರ ಅನ್ಸಲ್ವಾ ಅಂತಾರೆ, ನಂಗಂತದ ಏನೋ. ಬಟ್ ಇವ್ರದ್ದು ಹಂಗಲ್ಲ. ಒಂದು ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಕೂಡ ನೋವಲ್ಲಿ ಮಾಡ್ಕೊಳ್ಳುವಂತಹ ಒಂದು ಸ್ವಭಾವವುಳ್ಳ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಇವ್ರಿಗೊಂದು ತಾಯಿಯ ಮನಸ್ಸಿನ ಜೊತೆಗೆ ಸೂಕ್ಷ್ಮ ಮನಸ್ಸನ್ನ ಉಳ್ಳವಂತವ್ರು ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಸೂಕ್ಷ್ಮ ಮನಸ್ಥಿತಿ ಒಬ್ಬ ಮನುಷ್ಯನಿಗೆ ಏನ್ ಮಾಡುತ್ತೆ ಅಂತ ಅಂದ್ರೆ, ಯಾವ್ದಾರ ಅನಿವಾರ್ಯ ಘಟನೆಗಳನ್ನ ತಗೊಳಕ್ ಕಷ್ಟ ಆಗತ್ತೆ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂತಹ ಕೆಲವು ಪರಿಣಾಮಗಳನ್ನ ಎದುರಿಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಲೈಫಲ್ಲಿ ನಾವ್ ಏನಾದ್ರು ಎದುರಿಸ್ಬೇಕು ಅಂತಾರೆ, ನಮ್ಮ ಮನಸ್ಥಿತಿ ಇಸ್ ಎ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೇಕು. ವಿಲ್ ಪವರ್ ಇಲ್ಲ, ನಾವೇನು ಕೂಡ ಮಾಡಕ್ಕಾಗಲ್ಲ. ಆದ್ರೆ ಆಗಲ್ಲ. ಕಟಕ ರಾಶಿಯವ್ರಿಗೆ ಹೆಂಗೆ ಅಂತ ಅಂದ್ರೆ, ಬಹಳಷ್ಟು ನಂಬುವಂತಹ ರಾಶಿ, ಬಹಳ ನಂಬಿ ಮೋಸ ಹೋಗುವಂತಹ ರಾಶಿ. ಕಟಕ ರಾಶಿಯವ್ರಿಗೆ ಮೊದಲೇ ತಾಯಿ ಮನಸ್ಸು ಅಂತ ಹೇಳ್ತೀವಿ ನೋಡಿ. ತಾಯಿ ಹೇಗೆ ಅಂತ ಅಂದ್ರೆ, ತನಗೇನಿಲ್ಲದಿದ್ರು, ತನಗಿಲ್ದಿದ್ರು ಪರವಾಗಿಲ್ಲ, ಮತ್ತೊಬ್ರಿಗೆ ಕೊಡುವಂತಹ ಒಂದು ಮನೋಭಾವನೆ ಉಳ್ಳಂತಹ ಒಂದು ಅಮ್ಮನ ಗುಣವನ್ನು ಉಳ್ಳಂತಹ ರಾಶಿಯವರಿಗೆ ಏನಾಗುತ್ತೆ ಅಂತ ಅಂದ್ರೆ, ತನಗಿಲ್ಲದನ್ನ ಮತ್ತೊಬ್ಬರಿಗೆ ಕೊಟ್ಟಾಗ, ಆ ವ್ಯಕ್ತಿಗಳು ನೋವನ್ನ ತಂದಾಗ ತುಂಬಾ ನೋವು ಉಂಟಾಗತ್ತೆ ಈ ಒಂದು ಕಟಕ ರಾಶಿಯವರಿಗೆ. ಲೈಫಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಲೈಫಲ್ಲಿ ತುಂಬಾ ಡಿಸ್ಟರ್ಬ್ ಆಗುವಂತಹ ರಾಶಿ ಏನಾರ ಇದ್ರೆ ಅದು ಕಟಕ ರಾಶಿಯವರು. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಧೈರ್ಯ ಮನಸ್ಥಿತಿ ತಗೊಳ್ಳಿ. ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಲ್ಲಿ ಗುರು ಇದ್ದು ಹೇಗೆ ರಾಮ ವನವಾಸ ಪಟ್ಟ ಅಂತ ನೋಡಿದೀವಿ. ಯಾಕಂದ್ರೆ ಕಟಕ ರಾಶಿಯಲ್ಲಿ ಶ್ರೀರಾಮಚಂದ್ರನಿಗೆ ಗುರು ಉಚ್ಚ ಸ್ಥಿತಿಯಲ್ಲಿ ಇದ್ದ, ಹಂಗಾಗಿ ವನವಾಸವನ್ನ ತೋರಿಸಿದ್ದು ನೋಡಿ. ಈ ರೀತಿ ನಮ್ಮ ದೇವನ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಅಂದ್ರೆ, ನಾವು ತೃಣಮಾನವರು, ನಮ್ಗಿನ್ನೆಷ್ಟು ಕಷ್ಟಗಳು ಆಗ್ಬೋದು ಅದನ್ನ ತಿಳ್ಕೊಳ್ಳಿ. ಹಾಗಾಗಿ ದೇವರಿಗಲ್ಲದ ಕಷ್ಟ ನಮ್ಗೇನು ಅಲ್ಲ. ನಾವು ನೋಡದೇ ಇರೋ ಕಷ್ಟಗಳನ್ನ ನಾವು ನೋಡ್ತಾ ಇಲ್ಲ. ಒಬ್ಬ ಮನುಷ್ಯ ಸಣ್ಣ ಸಮಸ್ಯೆ ಬಂತು ಅಂದ್ರೆ ದೊಡ್ಡ ಸಮಸ್ಯೆಗಳು ಮಾಡ್ಕೋಬಾರ್ದು. ಯಾಕಂದ್ರೆ ನೀವೇ ನೋಡಿ, ಶ್ರೀರಾಮಚಂದ್ರ ಎಷ್ಟೆಲ್ಲಾ ಕಷ್ಟಪಟ್ಟ ಅಂತ ಹೇಳಿ. ಪಟ್ಟಾಭಿಷೇಕವನ್ನ ಕಿತ್ಕೊಂಡ್ರು, ವನವಾಸಕ್ಕೆ ತಳ್ಳಿದ್ರು, ಕೊನೆಗೆ ಹೆಂಡತಿ ಅಪಹರಣ, ತನ್ನ ಮಕ್ಕಳಿಂದ ವಂಚಿತರಾದ್ರು ಶ್ರೀರಾಮಚಂದ್ರರು. ಜೊತೆಗೆ ಮಕ್ಕಳೇ ಯುದ್ಧಕ್ಕೆ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡ್ತು. ಇಷ್ಟೆಲ್ಲಾ ಸಮಸ್ಯೆಗಳು ಒಬ್ಬ ಮನುಷ್ಯ ದೇವರುಗಳೇ ಅನುಭವಿಸಿದ್ದಾರೆ ಅಂದಾಗ, ನಮ್ಮ ಮನುಷ್ಯನಿಗೆ ಬರುವಂತಹ ಕಷ್ಟಗಳನ್ನ, ಸ್ವಲ್ಪ ಪರಿಣಾಮಗಳನ್ನ ನಾವು ತಡ್ಕೊಳ್ಳುವಂತಹ ಕೆಪಾಸಿಟಿ ಆ ದೇವ್ರು ಕೊಟ್ಟಿದ್ದಾನಲ್ವಾ. ನಾವು ದೇವ್ರುಗಳಿಗೆ ಕಷ್ಟ ಬಂದಾಗ ದೇವ್ರು ಎಲ್ಲ ಹೇಳಕ್ ಸಾಧ್ಯ? ನಮಗೆ ಕಷ್ಟ ಬಂದಾಗ ದೇವ್ರ ಹತ್ರ ಹೇಳ್ಕೊತೀವಿ. ಹಾಗಾಗಿ ದೇವರಿಗೆ ಕಷ್ಟ ಬಂದಾಗ ಅವ್ರು ಯಾರ ಹತ್ರ ಹೇಳ್ಕೊಳಕ್ ಸಾಧ್ಯ ಆಗತ್ತೆ ಹೇಳಿ? ಅಂದ್ರೆ ತಮ್ಮ ಕಷ್ಟಗಳನ್ನ ನುಂಗಿ ಮುಂದೆ ಒಂದು ಒಳ್ಳೆಯ ದಿನ ನೋಡುವಂತಹ ಒಂದು ಕೆಲವು ಮಹಾಭಾರತಗಳನ್ನ, ರಾಮಾಯಣನ ನಮ್ಗೆ ಕೊಟ್ಟೋಗಿದ್ದಾರೆ. ಚರಿತ್ರೆಗಳನ್ನ ತಿರುಗಿ ನೋಡಿದಾಗ ಲೈಫ್ ಏನು ಅನ್ನೋದನ್ನ ತೋರ್ಸ್ಕೊಟ್ಟಿದೆ. ಹಾಗಾಗಿ ನಾವು ಕೂಡ ಸಮಾಧಾನವಾಗಿದ್ರೆ, ಯಾವ್ದೆಲ್ಲ ರಾಶಿಗಳು, ಯಾವೆಲ್ಲ ಗ್ರಹಗಳು ಎಲ್ಲಿಗಾದ್ರೂ ಬರ್ಲಿ, ಯಾವ ಒಂದು ಪರಿಣಾಮವನ್ನಾರು ಕೊಡ್ಲಿ, ಅದು ಎದುರಿಸುವಂತಹ ತಾಕತ್ತು, ಅದು ಎದುರಿಸುವಂತಹ ಧೈರ್ಯ ಪ್ರತಿ ರಾಶಿಯವ್ರಿಗೂ ಕೂಡ ಬರ್ಬೇಕಾಗತ್ತೆ. ಏಕೆಂತ ಅಂದ್ರೆ, ಮನುಷ್ಯನಿಗೆ ಬರ್ದೆ ಮರಕ್ ಬರಕ್ ಸಾಧ್ಯ ಇಲ್ಲ. ನಾವು ಮನುಷ್ಯರಾಗಿರೋದ್ರಿಂದ ಕಷ್ಟಗಳನ್ನ ನುಂಗಿ ನೀರ್ ತರ ಕುಡಿಬೇಕಾಗತ್ತೆ ನೋಡಿ. ಒಂದು ಶಿಲೆ ಆಗ್ಬೇಕಂತ ಅಂದ್ರೂ ಕೂಡ ಕಲ್ಲು ನೂರಾರು ಹುಳಿಹೇಟುಗಳನ್ನ ತಿನ್ನುತ್ತೆ. ಸೊ ಆ ಪೆಟ್ಟನ್ನ ನಾವು ತಿಂದಾಗ್ಲೇ ನಾವು ಒಂದು ಶಿಲೆ ಆಗಕ್ ಸಾಧ್ಯ, ಒಬ್ಬ ಮನುಷ್ಯ ಆಗಕ್ ಸಾಧ್ಯ. ಆ ನೋವನ್ನ ನೀವು ಯಾವ ರೀತಿ ತಗೊಂಡು ಅದನ್ನ ಕರಗಿಸ್ಕೋತೀರಾ, ಅದನ್ನ ಜೀರ್ಣಿಸ್ಕೋತೀರಾ ಅನ್ನೋದ್ರ ಮೇಲೆ ಈ ಕಷ್ಟಗಳು ಬಂದು ನಿಮಗೆ ಒಂದು ಚಿಕ್ಕದಾಗೆ ಒಟ್ಟೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ರು ನಾನು ಏನ್ ಹೇಳ್ತೀನಿ ರಾಶಿಲಿ ಅಂತ ಅಂದ್ರೆ,
ಕಷ್ಟ 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 ಅನ್ಕೋಬೇಡಿ, ಕಷ್ಟಗಳನ್ನ ದೇವ್ರಿಗೆ ಬೇಡಿ, ಕಷ್ಟನ ಇಷ್ಟ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ಕಷ್ಟಗಳನ್ನ ಇಷ್ಟವಾಗಿ ಪಡ್ತಿರೋ ಆ ಕಷ್ಟಗಳು ಯಾವತ್ತೂ ಕಷ್ಟ ಅನ್ಸಲ್ಲ. ಖಂಡಿತ. ಹಾಗಾಗಿ ತಲೆ ಕೆಡಿಸಿಕೊಳ್ಳದೆ, ಗುರು ನಿಮ್ಮ ರಾಶಿ ಮೇಲೆ ಬರ್ತಾನೆ, ಆದ್ರೆ 9ನೇ ಮನೆಯಲ್ಲಿ ಶನಿ ಇದ್ದಾನೆ. ಭಾಗ್ಯದಲ್ಲಿ ಅಂದ್ರೆ ಧರ್ಮದ ಮನೆಯಲ್ಲಿ ಶನಿ ಇದ್ದಾಗ ಶನಿಯ ಒಂದು ಕೃಪಾ ಕಟಾಕ್ಷ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ನಿಮ್ಗೂ ಕೂಡ ಯುಗಾದಿಯು ಹೊಸ ವರ್ಷದ ಫಲಗಳಲ್ಲಿ ಹೆಚ್ಚೆಚ್ಚು ಹೊಸತನ, ಹೊಸ ಉದ್ಯೋಗಗಳನ್ನು ಕೊಡುವಂಥದ್ದು, ತಂದೆಯ ಮನೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರದಲ್ಲಿ ನೂತನ ಒಂದು ಸಮಸ್ಯೆಗಳೇನಾರ ಇದ್ರೆ ಬಗೆಹರಿಸಿ ಅಥವಾ ಹೊಸದಾಗಿ ಒಂದು ಮನೆಯನ್ನ ಕಟ್ಟುವಂತಹ ಒಂದು ಅವಕಾಶ ನಿಮ್ಗೆ ಕಟಕ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಗುರು ಮಾತ್ರ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂತ ನನ್ನ ಜನ್ಮಗುರು ನರೋದುಕ್ಕಂ ಅಂತಾರೆ. ಶ್ರೀರಾಮಚಂದ್ರನ ವನವಾಸ ತಪ್ಪಿದ್ದಲ್ಲ ಅಂದಾಗ ನಿಮ್ಗೂ ಅಲ್ಲ ಅಂದಾಗ ಆ ಕಷ್ಟಗಳನ್ನ ಇಷ್ಟಪಡ್ತಾ ಹೋದ್ರೆ ನಿಮ್ಮ ಲೈಫಲ್ಲಿ ಚೇಂಜಸ್ ನ ನೋಡ್ತಾ ಹೋಗ್ತೀರಿ. ಆದ್ರೆ 9ನೇ ಮನೆ ಧರ್ಮದ ಮನೆಯಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಭಾಗ್ಯದ ಮನೆಯಲ್ಲಿ ಶನೇಶ್ವರ ಇದ್ದಾಗ, ಕರ್ಮಾಧಿಪತಿ ಇದ್ದಾಗ ನಿಮ್ಮ ಒಂದು ಕೃಪಾ ಕಟಾಕ್ಷ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಕಟಕ ರಾಶಿ ಎದುರ್ಕೋಬೇಕಾಗಿಲ್ಲ. ಧರ್ಮದ ಮನೆ, ಭಾಗ್ಯದ ಮನೆಯಲ್ಲೇ ಶನೇಶ್ವರನ ಒಂದು ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅಂದಾಗ ಎದುರ್ಕೊಳ್ಳೋ ಅವಕಾಶವಿಲ್ಲದೆ ಸದಾ ಖುಷಿಯಿಂದ ಇರ್ತಾ ಹೊಸ ವರ್ಷದ ಒಂದು ಯುಗಾದಿ ಹಬ್ಬದಲ್ಲಿ ಹೊಸ ಉಡುಗೆ ತೊಡುಗೆಗಳನ್ನ ತೊಡ್ತಾ ಖುಷಿಯಿಂದ ಒಂದು ಹಬ್ಬವನ್ನ ಆಚರಿಸ್ತಾ ಹೋಗಿ. ನಿಮಗೂ ಕೂಡ ಶುಭ ಫಲಗಳನ್ನ ಶನೇಶ್ವರ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.